ವಸಂತ. ನಿಮ್ಮನ್ನ ನೋಡಿ ಆದೆವು ನಾವು ದಿಗ್ಭ್ರಾಂತ. ಮನಸಾರೆ ಪಿಕ್ಚರ್ ಹೀರೋ ದೂದ್ ಪೇಡ ದಿಗಂತ. ನಿಮ್ಮ ಹಲ್ಲಿನ ಸಂಧಿಯಲ್ಲಿ ಇದೇ ಒಂದು ತೂತ. ನೋಡಕ್ಕಾಗ್ತಿಲ್ಲ ಸೈಡಿಗೆ ಹೋಗಿ BTV ಭೂತ. ಲೇ ಮುನಿಯಾ, ಇಸ್ಯ ಗೊತ್ತಾಯ್ತಾ? ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್. ತುಪ್ಪ ಎಡ್ಡು ಶವಿ ಆಗಿದೆ ಅಂತ ಅನ್ಕೊಂಡು ಟ್ರ್ಯಾಪ್ ಮಾಡ್ತಾನಲ್ಲ ರಘುವೀರ್ ದೇಸಾಯಿ, ಆ ಹನಿ ಅನ್ಕೊಂಡ್ರ? ಈಗ ಅಪ್ಪ ತಂಗಿಗೆ 10 ರೂಪಾಯಿ ಕೊಟ್ಟಾನ, ಅದ್ರೊಳಗೆ ನನಗ್ ಶೇರ್ ಇಲ್ಲ. ಆ ರೊಕ್ಕನ ಹೆಂಗಾರ ಹೊಡಿಬೇಕಂತ ತಂಗಿಗೆ ಆಯಿ ಮುತ್ತನ್ ಕೂದ್ಲ ಕೊಡ್ಸೋ ಆಸೆ ತೋರ್ಸಿ 2-3 ರೂಪಾಯಿ ಆಯಿ ಮುತ್ತನ್ ಕೂದ್ಲ ಕೊಡಿಸಿ ರಮೇಶ್ ಮನಿ ಕಳಿಸಿ ಬಿಡ್ತೀನಿ. ಮಿಕ್ಕಿದ ರೊಕ್ಕನ ತಗೊಂತೀನಿ. ಇದೇ ಹನಿ ಟ್ರ್ಯಾಪಿಂಗ್. ಅರ್ಥ ಆಗ್ಲಿಲ್ಲ ಅಲ್ಲ? ಓಕೆ, ಫಾರ್ ಎಕ್ಸಾಂಪಲ್, ಇನ್ಸ್ಟಾದಲ್ಲಿ ಒಂದು ಅನ್ನೋನ್ ಹುಡುಗಿ ಅಕೌಂಟಿಂದ ಹಾಯ್ ಅಂತ ಮೆಸೇಜ್ ಬರುತ್ತೆ. ಇನ್ನು ಸಿಂಗಲ್ ಅಂತ ಮಾರಿ ಮುಗ್ಲಿ ಮಾಡ್ಕೊಂಡು ಕುಂತಿರೋ ನಾವು ಹುಡುಗಿ ಮೆಸೇಜ್ ಮಾಡಲ್ಲ ಅಂತ ರಿಪ್ಲೈ ಮಾಡೇ ಬಿಡ್ತೀವಿ. ಚಾಟ್ ಮಾಡಿ 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 ಒಂದಿನ ರೊಮ್ಯಾಂಟಿಕ್ ವಿಡಿಯೋ ಕಾಲ್ ತನಕ ಮುಟ್ಟುತ್ತೆ. ಈ ವಿಡಿಯೋ ಕಾಲ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡಿಯೋದೇ ಹನಿ ಟ್ರ್ಯಾಪ್. ಈ ಟೆಕ್ನಿಕ್ನ ಪೊಲೀಸರು ಕಳ್ಳರನ್ನ ಹಿಡಿಯೋಕೆ ಉಪಯೋಗಿಸ್ಕೊಂಡ್ರೆ, ಕಳ್ಳರು ಇನ್ನೊಬ್ಬ ಕಳ್ಳನನ್ನ ಸುಲಿಗೆ ಮಾಡಕ್ಕೆ ಉಪಯೋಗಿಸ್ಕೊಳ್ತಾರೆ. ಈ BTV ಕಳ್ಳಿ ಮಾಡಿದ್ದು ಇದನ್ನೇ. ದಿವ್ಯಾ ವಸಂತ ಅವರು ಆಂಕರು, ಆಕ್ಟರು, ರ್ಯಾಪರು, ಸಿಂಗರು, 3 ಬಿಟ್ಟವರು, ದರೋಡೆಕೋರರು, ಕಳ್ಳರು, ಈಗ ಪಾಪರು ಟ್ರೋಲ್ ಮಾಡ್ತಾರೆ ಅಂತ. ಯಾಕಂದ್ರೆ ನಾವು ಹುಡುಗಿರ್ ಬೇಗ ಅಟ್ರಾಕ್ಟ್ ಆಗ್ತೀವಿ ಅಷ್ಟೇ. ನಾವು ಸುಂದರವಾಗಿದ್ದೀವಿ, ಚೆನ್ನಾಗಿದ್ದೀವಿ. ಯಾಕ್ಲೆ ನಿನ್ನ ಸುಂದರವಾಗಿರೋರ್ನ ಚೆನ್ನಾಗಿರೋರ್ನ ಟ್ರೋಲ್ ಮಾಡಕ್ಕಾಗುತ್ತಾ? ಮ್ಯಾಟ್ ನಲ್ಲಿ ಹೊಡೆದ್ಬಿಡ್ತಾರೆ. ಹೋಗ್ಲಿ, ಈ ರೇಷ್ಮಾ ಆಂಟಿ ಯಾವ ಆಂಗಲ್ ಅಲ್ಲಿ ಸುಂದರವಾಗಿದ್ದಾರೆ? ಈ ಸೋನು ಗೌಡ ಯಾವ ಆಂಗಲ್ ಅಲ್ಲಿ ಸುಂದರವಾಗಿದ್ದಾಳೆ? ಟ್ರೋಲರ್ಸ್ಗೆ ಇಷ್ಟ ಆಗ್ಬೇಕು ಅಂದ್ರೆ ಕೆಲವು ಕ್ರೈಟೇರಿಯಾಸ್ ಇದೆ. ಸೋಷಿಯಲ್ ಮೀಡಿಯಾಗ್ ಬಂದು ಚಂಗುಲ್ ತರ ಆಡೋ ಸ್ಕಿಲ್ ಇರಬೇಕು. ಪದೇ ಪದೇ ಸೋಷಿಯಲ್ ಮೀಡಿಯಾಗ್ ಬಂದು ಹಿಡನ್ ಟ್ಯಾಲೆಂಟ್ ನ ತೋರಿಸ್ತಾನೆ ಇರಬೇಕು. ಸಮಾಜಕ್ಕೆ ಒಳ್ಳೇದಾಗುವಂತ ಕಂಟೆಂಟ್ ಅನ್ನು ಟ್ರೋಲ್ ಮಾಡಿದ್ರು ಇನ್ನೂ ಒಳ್ಳೇದು. ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ. ಓಹೋ, ತಾವು BTV ನಲ್ಲಿ ಜರ್ನಲಿಸ್ಟ್ ಆಗಿ ಸಮಾಜಕ್ಕೆ ಸಂದೇಶ ಕಳಿಸಿರೋದು ನಾವು ಕಂಡಿದೀವಿ. ಹಿಂದೊಮ್ಮೆ ಸೋನುಗೌಡ ಮಾಲ್ಡೀವ್ಸ್ ಬೀಚ್ ನಲ್ಲಿ ಬಿಕಿನಿ ಹಾಕೊಂಡು ಯಾರು ಏನು ಮಾಡುವರು ಅಂತ ಓಡಾಡಿದಾಗ ಏನೋ ಮಂಗಳ ಗ್ರಹಕ್ಕೆ ಹೋಗಿ ಮರಳು ಸಾಗಾಣಿಕೆ ಮಾಡಿದೋ ರೇಂಜ್ಗೆ ನಿಮ್ಮ ಬ್ಲೂ TV ಕರೆದು ಇಂಟರ್ವ್ಯೂ ಮಾಡಿದ್ರಲ್ಲ, ಅವಾಗ ಸಮಾಜಕ್ಕೆ ಏನ್ ಸಂದೇಶ ಕಳಿಸಿದ್ರಿ ಮೇಡಮ್? ಜನ್ಮಕ್ಕೆ ಹೋಗೋ ನಿನ್ನ